ರಾಮನಗರ ಜಿಲ್ಲೆನಲ್ಲಿ ಒಂದು ಹೊಸ ಪರ್ವವನ್ನ ಯುವ ಕಾಂಗ್ರೆಸ್ನ ಪರ್ವವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಯುವಕರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಆಶಯದಂತೆ ಇವತ್ತು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ವಿಷಯ ನಾನಾದ್ರೂ ಹೇಳಲಿಕ್ಕೆ ಬಯಸೋದು ಇಷ್ಟೇನೇನೆ, ಯುವ ಕಾಂಗ್ರೆಸ್ ಅಂತಕ್ಕಂಥದ್ದು ಇವತ್ತಿಂದ ಏನು ಯೂತ್ ಕಾಂಗ್ರೆಸ್ ಇಲ್ಲ. ಸ್ವತಂತ್ರ ಪೂರ್ವದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯುವ ಕಾಂಗ್ರೆಸ್ನನ್ನ ಯುವಕರನ್ನ ಎದ್ದೇಳಿಸ್ತಕ್ಕಂತ ಒಂದು ಕೆಲಸವನ್ನ 1926ನೇ ಇಸ್ವಿನಲ್ಲೇ ಮಾಡಿದ್ರು. ಅವತ್ತಿಂದ ಯುವ ಕಾಂಗ್ರೆಸ್ ಬೆಳೀತಾ ಇದೆ. ನಂತರದಿಂದಲೇ ಇಂದಿರಾ ಗಾಂಧಿ ಅವರು 1960ರಲ್ಲಿ ಒಂದು ಹೊಸ ಶಕ್ತಿಯನ್ನ ಕೊಡಬೇಕು ಅಂತೇಳಿ ಯುವ ಕಾಂಗ್ರೆಸ್ಗೆ ಚೈತನ್ಯವನ್ನ ತುಂಬಿದ್ರು. ತದನಂತರ ಬಂದಂತ ರಾಜೀವ್ ಗಾಂಧಿ ಅವರು ಈ ದೇಶದ ಸೈನಿಕರು, ಈ ದೇಶವನ್ನ ಕಾಯ್ತಕ್ಕಂತ ಯುವ ಯೋಧರು, 18 ವರ್ಷಕ್ಕೆ ಅವರನ್ನ ಗಡಿ ಕಾಯಲಿಕ್ಕೆ ನಾವು ಕಳಿಸ್ತಾ ಇದ್ದೇವೆ. ಆ ಗಡಿ ಕಾಯಲಿಕ್ಕೆ ಕಳಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 21 ವರ್ಷಕ್ಕೆ ಮತದಾನ ಹಕ್ಕಿದೆ. ಆ ಹಕ್ಕನ್ನ 18 ವರ್ಷದ ಯುವಕರು ಕೂಡ ಯಾರು ಈ ದೇಶದ ಗಡಿಯನ್ನ ಕಾಯ್ದು ನಮ್ಮನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಹಕ್ಕನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನವಾದಂತ ದಿವಂಗತ ರಾಜೀವ್ ಗಾಂಧಿ ಅವರು ಲೋಕಸಭೆಯಲ್ಲಿ ಹೇಳ್ತಾ, ನಾನು ಯಾತಕ್ಕೋಸ್ಕರ 18ನೇ ವಯಸ್ಸಿಗೆ ಮತದಾನದ ಹಕ್ಕನ್ನ ಕೊಡ್ತಾ ಇದ್ದೇನೆ ಅಂತೇಳಿ ಸೈನಿಕರನ್ನ ನೆನೆಸ್ಕೊಂಡು ಈ ದೇಶವನ್ನ ಕಾಯ್ತಕ್ಕಂಥ ಯೋಧರನ್ನ ನೆನೆಸ್ಕೊಂಡು ಮಾತನಾಡ್ತಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಯಾವತ್ತೂ ಕೂಡ ಯುವಕರ ಪರವಾಗಿದೆ, ಸೈನಿಕರ ಪರವಾಗಿದೆ. ಈ ದೇಶದ ಪ್ರತಿಯೊಂದು ಯಾರ್ಯಾರು ಈ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಅದರಲ್ಲೆಲ್ಲ ಕೂಡ ಕಾಂಗ್ರೆಸ್ನ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರಿಬಾರದು. ಸೊ ಅಂತ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಪಕ್ಷ. ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಎಐಸಿಸಿ ಅಧ್ಯಕ್ಷರು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೂಲಕ ಯುವ ಕಾಂಗ್ರೆಸ್ ಅನ್ನ ಸಂಘಟನೆ ಮಾಡಬೇಕು ಅಂತ ಹೇಳಿ ಯುವ ಕಾಂಗ್ರೆಸ್ಗೆ ಚುನಾವಣೆಯನ್ನ ತಂದಿದ್ದಾರೆ. ಈ ಯುವ ಕಾಂಗ್ರೆಸ್ನ ಚುನಾವಣೆಯನ್ನ ತಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸ್ವತಂತ್ರವಾಗಿ ಯಾರು ಬೇಕಾದರೂ ಯುವ ಕಾಂಗ್ರೆಸ್ನ ಚುನಾವಣೆಗೆ ತಾಲೂಕು ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಅಂತಕ್ಕಂಥದ್ದನ್ನ ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಿ ಇಲ್ಲ, ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಂಥ ಒಂದು ವ್ಯವಸ್ಥೆ ಇಲ್ಲ. ಆದರೆ ರಾಹುಲ್ ಗಾಂಧಿ ಅವರು ಈ ಚುನಾವಣೆಯ ಮುಖಾಂತರ ನಾಯಕತ್ವವನ್ನ, ಅವರ ಶಕ್ತಿಯನ್ನ ನಾವು ಗುರುತಿಸಬೇಕು ಅಂತ ಹೇಳಿ ಯುವ ಶಕ್ತಿಗೆ ಇವತ್ತು ಶಕ್ತಿಯನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ಅವರು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ, ನಮ್ಮ ರಾಜ್ಯದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಮಂಜುನಾಥ್ ರವರು ಸುಮಾರು 5 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಪಡೆದು ಅವರು ಕೂಡ ಇವತ್ತು ಆಯ್ಕೆಯಾಗಿ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಸೋತವ್ರು ಯಾರು ಇಲ್ಲ, ಎಲ್ಲರೂ ಗೆದ್ದವರೇ. ಇನ್ನೊಬ್ರು ಯಾರು ಸೋತಿದ್ರೆ ಅಂದ್ರೆ ಅವರಿಗೆ ಉಪಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ. ಇವತ್ತು ಚಂದ್ರಸಾಗರ್ ಅವರು ಸುಮಾರು 18,000ಕ್ಕೂ ಹೆಚ್ಚು ಮತಗಳನ್ನ ಪಡೆದು ಈ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ. ಹಿಂದೆ ಅಧ್ಯಕ್ಷರಾದಂತಹ ಗುರುಪ್ರಸಾದ್ ರವರು ಕಡಿಮೆ ಮತ ತಗೊಂಡ್ರು ಅಂತ ಹೇಳಿ ಅವರನ್ನ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡತಕ್ಕಂತ ಒಂದು ಕೆಲಸವನ್ನ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಖಾಂತರ, ಆಯ್ಕೆಗಳನ್ನ ಮಾಡೋದ್ರ ಮುಖಾಂತರ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ತಮ್ಮನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬಂದಂತಹ ಕಾರ್ಯಕ್ರಮ ಅಲ್ಲ ಇದು. ಇದು ಬಾಲಕೃಷ್ಣರವರನ್ನ ಮಗನನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬಂದಂತ ಕಾರ್ಯಕ್ರಮ ಅಲ್ಲ. ಚನ್ನಪಟ್ಟಣ ತಾಲೂಕಿನ ಒಂದು ರೈತ ಕುಟುಂಬದ ಒಬ್ಬ ಮಗನನ್ನ ಇವತ್ತು ಕಾರ್ಯಕ್ರಮದ ಮಾಡೋದ್ರ ಮುಖಾಂತರ ಅವನಿಗೆ ಈ ಜಿಲ್ಲೆಯಲ್ಲಿ ಶಕ್ತಿಯನ್ನ ತುಂಬಬೇಕು, ಒಂದು ನಾಯಕತ್ವವನ್ನ ಗುರುತಿಸಬೇಕು. ಯಾರ್ಯಾರು ಯುವಕರು ಗೆದ್ದಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಈ ವೇದಿಕೆಯನ್ನ ಮಾಡಿದ್ದೇವೆ. ಯಾರೋ ಹೇಳ್ತಾ